ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ರಂಗನಾಥ್. ಮೊದಲಿಗೆ ಮುಖ್ಯಾಂಶಗಳು. ಪಕ್ಷ ನಿಷ್ಠೆಗೆ ಬದ್ಧ ಬಿಜೆಪಿಯಿಂದ ರಂಗದಾಮಯ್ಯ ಘೋಷಣೆ. ಮಾಗಡಿಯ ಸುಪ್ರಸಿದ್ಧ ದೇವಾಲಯವಾದ ಶ್ರೀ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿತು. ಪಕ್ಷ ನಿಷ್ಠೆಗೆ ಬದ್ಧ ಬಿಜೆಪಿಯಿಂದ ರಂಗದಾಮಯ್ಯ ಘೋಷಣೆ. ಮಾಗಡಿಯ ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾದ ರಂಗದಾಮಯ್ಯರವರಿಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡರು. ಈ ಬಾರಿ ನಾನು ಬಿಜೆಪಿಯ ಸುಮಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದೆ ಹಾಗೂ ಪಕ್ಷವನ್ನು ಅತಿ ಹೆಚ್ಚಿನ ಪ್ರಬಲಗೊಳಿಸಿದೆ. ಆದರೆ ನನಗೆ ಟಿಕೆಟ್ ನೀಡದೆ ಬೇರೆಯವರಿಗೆ ಟಿಕೆಟ್ ನೀಡಿದ್ದಾರೆ. ಆದರೂ ಸಹ ನಾನು ಬಿಜೆಪಿ ಪಕ್ಷದಲ್ಲೇ ಇರುತ್ತೇನೆ. ಬಿಜೆಪಿಯಲ್ಲಿ ಮೋದಿ ಎಲ್ಲಿಯವರೆಗೂ ಇರುತ್ತಾರೋ ಅಲ್ಲಿಯವರೆಗೆ ನಾನು ಬಿಜೆಪಿಯಲ್ಲೇ ಇರುತ್ತೇನೆ. ನಾನು ಪಕ್ಷ ನಿಷ್ಠೆಗೆ ಬದ್ಧನಾಗಿರುತ್ತೇನೆ ಎಂದು ತಿಳಿಸಿದರು. ಜನತಾ ಪಾರ್ಟಿ ಮುಖ್ಯಸ್ಥರು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ನಮ್ಮ ಪಕ್ಷಕ್ಕೆ ಬನ್ನಿ ನೀವು ಅಂತ ಹೇಳಿ ನನ್ನ ಕರೆತಂದು ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತ ಮತ್ತು ಅವರ ದೇಶ ಪ್ರೇಮನ ಮೆಚ್ಚಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದ ದಿವಸ ನೀವು ಹೋಗಿ ಮಾಗಡಿ ಒಳಗೆ ನಿಮಗೇನೆ ಟಿಕೆಟ್ ನೀಡ್ತೀವಿ, ನೀವು ಹೋಗಿ ಅಲ್ಲಿ ಕೆಲಸ ಮಾಡಿ ಅಂತ ಸನ್ಮಾನ್ಯ ಯಡಿಯೂರಪ್ಪರು ಮತ್ತು ಅಶೋಕ್ ಅವರು ಎಲ್ಲರೂ ಸೇರಿ ನನ್ನ ಮಾಗಡಿ ಕ್ಷೇತ್ರಕ್ಕೆ ಕೆಲಸ ಮಾಡೋಕ್ಕೆ ನನ್ನ ಕಳಿಸ್ಕೊಟ್ರು. ನಾನು ಬೈಕ್ ರ್ಯಾಲಿ ಮಾಡಿ ಅಂತ ಹೇಳಿದ್ರು, ಬೈಕ್ ರ್ಯಾಲಿ ಮಾಡಿದೆ. ಪರಿವರ್ತನೆ ಯಾತ್ರೆ ಮಾಡಿ ಅಂದರು, ಪರಿವರ್ತನೆ ಯಾತ್ರೆ ಮಾಡಿದೆ. ಪರಿವರ್ತನೆ ಯಾತ್ರೆ ಮಾಡಿದಾಗ ಸನ್ಮಾನ್ಯ ಯಡಿಯೂರಪ್ಪರು ಮತ್ತು ನಮ್ಮ ಕೇಂದ್ರ ಸಚಿವರಾದ ಅನಂತಕುಮಾರ್ ಅವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಜನ ಸೇರಿಸಿ ಭಾರತೀಯ ಜನತಾ ಪಕ್ಷದನ್ನು ಅಮರವಾಗಿ ಬೆಳೆಸಿದ್ದೀರಾ, ನಿಮಗೆ ಟಿಕೆಟು ಅಂತ ಭರವಸೆ ಕೊಟ್ಟರು. ನಾನು ಕೇಂದ್ರ ಕಚೇರಿಗೆ ಹೋದಾಗೆಲ್ಲ ನೀವೇ ಕ್ಯಾಂಡಿಡೇಟ್ ಹೋಗಿ ಇಲ್ಲಿ ಬರಬೇಡಿ, ನೀವು ಕೆಲಸ ಮಾಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನನ್ನ ಹಳ್ಳಿ ಸುತ್ತಿ ನಾನು ಭಾರತೀಯ ಜನತಾ ಪಕ್ಷನ ಸಂಘಟನೆ ಮಾಡಿದ್ದೀನಿ ಮತ್ತು ನಮ್ಮ ದೇಶ ಪ್ರೇಮ ಇದರಿಂದ ಮೆರೆತಕ್ಕಂಥ ನರೇಂದ್ರ ಮೋದಿ ಅವರ ಕೆಲಸ ಮತ್ತು ಕಾರ್ಯಗಳನ್ನು ಮೆಚ್ಚಿ ನಾನು ಆ ಪಕ್ಷದಲ್ಲೇ ಮುಂದುವರಿತೀನಿ. ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವಂಥ ಪ್ರಶ್ನೆಯೇ ಇಲ್ಲ. ನಾವು ನರೇಂದ್ರ ಮೋದಿಯವ್ರನ್ನ ಈ ದೇಶ ಪ್ರೇಮ ಮತ್ತು ಆ ನರೇಂದ್ರ ಮೋದಿಯವರು ಮಾಡ್ತಿರ್ತಕ್ಕಂಥ ದೇಶದ ಕೆಲಸಗಳಿಗೆ ಮೆಚ್ಚಿ ನಾವು ಅವ್ರನ್ನ ಬೆಂಬಲಿಸಬೇಕು. ನಮಗೆ ಸೀಟ್ ಕೊಡಲಿಲ್ಲ ಅನ್ನತಕ್ಕಂಥ ಬೇಜಾರೇನೂ ನನಗೆ ಇಲ್ಲ. ಮತ್ತು ನನಗೆ ಈ ಥರ ಸಂಘಟನೆ ಮಾಡಿ ಮತ್ತು ನಮ್ಮ ಮಾಗಡಿ ಜನತೆಗೆ ಒಂದು ಮಾತು ಕೊಟ್ಟಿದ್ದೆ, ಪಕ್ಷದಲ್ಲಿ ನನಗೆ ಟಿಕೆಟ್ ಕೊಡ್ತಾ ಇರಲಿ, ನಾನು ನಿಮ್ಮ ಮಾಗಡಿ ಜನತೆಗೋಸ್ಕರ ನಾನು ಇಲ್ಲೇ ಇರ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ. ಅದೇ ಥರ ಅವ್ರಿಗೆ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ನಾನು ಪ್ರಾಮಾಣಿಕವಾಗಿ ಇಲ್ಲೇ ಇದ್ದು ಎಲ್ಲ ಪಕ್ಷದವರು BJP ಪಕ್ಷದವರು ಬಂದು ಟಿಕೆಟ್ ತಗೊಂತಾರೆ, ಎಲೆಕ್ಷನ್ ಫೇಸ್ ಮಾಡ್ತಾರೆ. ಎಲೆಕ್ಷನ್ ಫೇಸ್ ಆದಮೇಲೆ ಇಲ್ಲಿ ಯಾರೂ ಬರಲ್ಲ ಅಂತ ನನಗೆ ಹೇಳ್ತಾಯಿದ್ರು. ಯಾರೇ ಕೇಳ್ತಿದ್ರು ಇದೇ ಕ್ವಶನ್ ಕೇಳ್ತಾಯಿದ್ರು. ಆ ಕ್ವಶನ್ಗೆ ಇವತ್ತು ಉತ್ತರ ಕೊಡಬೇಕು. ನಾನು ಯಾವುದೇ ಕಾರಣಕ್ಕೂ ಮಾಗಡಿ ಜನತೆನ ಬಿಟ್ಟು ಹೋಗಲ್ಲ. ಮಾಗಡಿ ಜನತೆ ಅವ್ರ ಕಷ್ಟ ಸುಖಕ್ಕೋಸ್ಕರ ನಾನು ಮಾಗಡಿ ಜನತೆ ಒಳಗೆ ಜನಗಳ ಮಧ್ಯೆ ನಾನು ಇರ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಮತ್ತು ಈಗ ಮಾಡ್ತಕ್ಕಂಥ ಈ ಕೊಟ್ಟಿರ್ತಕ್ಕಂಥ ಹನುಮಂತರಾಜವರು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸ್ಕೊಂಡು ಅವ್ರಿಗೇನು ಕಷ್ಟ ಸುಖ ಇದನ್ನು ಅವರು ಇದು ಮಾಡಿ ವರಿಷ್ಠರನ್ನ ಕೇಳಬೇಕು. ಅವರು ಯಾಗ ಇದಕ್ಕೆ ಮೆಚ್ಚಿ ಅವ್ರಿಗೆ ಕೊಟ್ಟವರು ನನಗೆ ಗೊತ್ತಿಲ್ಲ. ನನಗೆ ಯಾವಾಗಾದರೂ ಅಲ್ಲಿಗೆ ಹೋದಾಗೆಲ್ಲ ನೀವು ಹೋಗಿ ಅಲ್ಲಿ ಕೆಲಸ ಮಾಡೋಗಿ ನಿಮಗೆ ಸೀಟು ಅಂತ ನನಗೆ ಹೇಳಿ ಇಲ್ಲಿ ಮೆಚ್ಚಿ ಇಲ್ಲಿ ಕೆಲಸನ ನಾನು ಭಾರಿ ಜನಸಂಖ್ಯೆನ ಸಂಘಟನೆ ಮಾಡಿದ್ದೀನಿ. ಸಂಘಟನೆ ಮಾಡಿ ಅದಾದಮೇಲೆ ನನಗೆ ಗೊತ್ತಿಲ್ಲದೇ ಅವ್ರಿಗೆ ಅನೌನ್ಸ್ ಮಾಡಿದ್ದಾರೆ. ನಾನು ಮಾಡಲಿಲ್ಲ, ಹೈಕಮಾಂಡ್ ಭೇಟಿ ಮಾಡಿಲ್ಲ. ಯಾಕೆಂದರೆ ಅವರ ಯಾವ ಇದನ್ನು ನೋಡಿ ಅವ್ರಿಗೆ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ಭೇಟಿ ಮಾಡೋದು ಬೇಡ ಅನ್ನೋತಕ್ಕಂಥ ತೀರ್ಮಾನ ಮಾಡಿದ್ದೆ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಕ್ಕೂ ಹೋಗೋದಿಲ್ಲ. ಹನುಮಂತರಾಜವರು ಪ್ರಾಮಾಣಿಕವಾಗಿ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತನ ಹುರಿದುಂಬಿಸಿ ಅಲ್ಲಿ ಕೆಲಸ ನಿಜವಾಗೂ ಪ್ರಾಮಾಣಿಕವಾಗಿ ಮಾಡಿದ್ರೆ ಅವ್ರ ಜೊತೆನೇ ನಾನು ಕೆಲಸ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಅದು ಪಾರ್ಟಿಯವರು ಯಾವ ಥರ ಅವ್ರನ್ನ ಗುರುತಿಸ್ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅದನ್ನು ಅವರೇ ಉತ್ತರ ಕೊಡಬೇಕು. ಏನಂತ ಅವ್ರು ಹೋದಾಗೆಲ್ಲ ನಾನು ಇನ್ನೊಂದು ದಿವಸ ಅನೌನ್ಸ್ ಮಾಡೋ ದಿವಸನೂ ಹೋಗಿದ್ದಾಗ ನಿಮಗೆ ಟಿಕೆಟ್ ಅಂತ ಹೇಳಿದ್ಮೇಲೆ ಮತ್ತೆ ಈ ಥರ ಅನೌನ್ಸ್ ಮಾಡಿದ್ರೆ ಇನ್ನೇನು ಕೇಳೋದು ಅವಶ್ಯಕತೆ. ನಮ್ಮನ್ನು ಮೀಟ್ ಮಾಡಿಲ್ಲ ಇನ್ನು ಅವರು. ನಾನು ಮುಂದೆ ಚುನಾವಣೆ ಆದ ನಂತರ ನಾನೇನು ಮಾತು ಕೊಟ್ಟಿದ್ದೀನಿ ಮಾಗಡಿ ಜನಕ್ಕೆ, ಅವ್ರ ಕಷ್ಟ ಸುಖಕ್ಕೆ ಅವ್ರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಮಾಗಡಿ ಜನತೆ ಮಧ್ಯೆ ನಾನು ಇದ್ದೇ ಇರ್ತೀನಿ. ಟಿಕೆಟ್ ಕೊಡ್ಬೋದು, ನೆಕ್ಸ್ಟು ನನಗೆ ಕೊಡಲಿ ಬಿಡಲಿ ಅವ್ರ ಜೊತೆ ನಾನು ಇರ್ತೀನಿ ಅಂತ ಅವ್ರ ದೇವಸ್ಥಾನ ಮುಂದೆ ನುಡಿದಿದ್ದೀನಿ. ಇವತ್ತು ಅಷ್ಟೇ ಹೇಳ್ತಿದ್ದೀನಿ, ಅವ್ರನ್ನ ಯಾವತ್ತೇ ಕಾರಣಕ್ಕೂ ನಾನು ಬಿಟ್ಟೋಗಲ್ಲ. ಅವ್ರ ಕಷ್ಟ ಸುಖಕ್ಕೆ ನಾನು ಇರ್ತೀನಿ. ಒಬ್ಬ ಸಮಾಜ ಸೇವಕನಾಗಿರ್ತೀನಿ ಹೊರತು ಪಕ್ಷಕ್ಕೋಸ್ಕರ ನಾನು ಟಿಕೆಟ್ ಗುರುತಿಸಿ ಕೊಡೋದು ಬಿಡೋದು ಅವ್ರ ಜವಾಬ್ದಾರಿ. ಕೊಟ್ಟರೂ ಸಂತೋಷ, ಕೊಡದಿರೂ ಸಂತೋಷ. ನಾನು ಮಾಗಡಿ ಜನತೆ ಅವತ್ತೇನು ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಅವ್ರ ಜೊತೆ ನಾನು ಖಂಡಿತ ಇರ್ತೀನಿ.
ನಾನು ಯಾವುದೇ ಟಿಕೆಟಿನ ಮೇಲೆ ಯಾವುದೇ BJP ಒಳಗೆ ಹೋಗಿ ನನಗೆ ಟಿಕೆಟ್ ಕೊಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೇಳಲ್ಲ. ನಾನು ಜನಗಳ ಸೇವೆ ಮಾಡೋಕ್ಕೆ ಬಂದಿರೋದು, ಸಮಾಜ ಸೇವೆ ಮಾಡೋಕ್ಕೆ ಬಂದಿರೋದು. ಜನಗಳ ಸೇವೆ ಮತ್ತು ಸಮಾಜ ಸೇವೆನ ಮಾಡ್ತೀವಿ. ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲಿ ಇರತಕ್ಕ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೀನಿ. ಯಾರು? ಹಾಂ, ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಜನಕ್ಕೆ ಕೊಟ್ಟಿರೋದು ಕೇಳಲ್ಲ, ಪಾರ್ಟಿಗೆ ಕೊಟ್ಟಿರೋದು ಕೇಳಲ್ಲ, ಪರಿವರ್ತನೆ ಯಾತ್ರೆ ಮಾಡಿರೋದು ಕೇಳಲ್ಲ. ನಾನು ಯಾರ ಹತ್ರನೂ ಒಂದು ಪೈಸಾನೂ ಕೇಳಲ್ಲ. ನನಗೆಲ್ಲ ಭಗವಂತ ಕೊಟ್ಟವನೇ, ಅಷ್ಟೇ ಸಾಕು. ಸಂಖ್ಯೆ ಅವರೇ, ನಾವು ಇವಾಗ ಏನು ಹೇಳಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಲ್ಲ. ಅಲ್ಲೂ ಆ ಥರ ನಾನು ಸಮಾಜ ಸೇವೆ ಮಾಡಿದ್ದೀನಿ, ಯಾವುದೇ ಪಕ್ಷಕ್ಕೋಸ್ಕರ ಅಂತಲ್ಲ. ನಾನು ಕರೆದು ಇದುವರೆಗೂ ಒಂದು ಸರಿ ಕರೆದು ನಾನು ಮಾತಾಡಿಲ್ಲ ಅನ್ನೋದು ಒಂದು ಬೇಸರ ಇದೆ. ಈ ಸಂದರ್ಭದಲ್ಲಿ ಸಾಮ್ರಾಟ್ ಗೌಡ್ರು, ಶಶಿಧರ್, ನಾರಾಯಣಸ್ವಾಮಿ ಹಾಗೂ ಇನ್ನಿತರ ಪಕ್ಷದ ಮುಖಂಡರುಗಳು ಹಾಜರಿದ್ದರು. ಮಾಗಡಿಯ ಸುಪ್ರಸಿದ್ಧ ದೇವಾಲಯವಾದ ಶ್ರೀ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿತು. ಮಾಗಡಿಯ ಸುಪ್ರಸಿದ್ಧ ದೇವಾಲಯವಾದ ಕರ್ಲಹಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು. ಎತ್ತುವ ಬಸವಣ್ಣ ಎಂದೇ ಖ್ಯಾತಿ ಪಡೆದ ಬಸವೇಶ್ವರ ದೇವರ ಜಾತ್ರೆಯಲ್ಲಿ ಶ್ರೀ ದೇವಾಲಯದ ವಿಶಿಷ್ಟವೇನೆಂದರೆ ಎತ್ತುವ ಬಸವಣ್ಣ. ಈ ಬಸವಣ್ಣನನ್ನು ಮೇಲಕ್ಕೆ ಎತ್ತಿದಾಗ ಸರಾಗವಾಗಿ ಮೇಲೆ ಬಂದರೆ ನಮ್ಮ ಮನಸ್ಸಿನಲ್ಲಿ ಅಂದಿಕೊಂಡಿರುವ ಕೆಲಸವು ಬೇಗನೆ ಆಗುತ್ತದೆ ಹಾಗೂ ಸುತ್ತಮುತ್ತಲಿನ ಹಸು ಕರುಗಳಿಗೆ ಒಳ್ಳೆಯದಾಗುತ್ತದೆ ಎಂಬುದು ನಿಜ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ, ನೀರು ಮಜ್ಜಿಗೆ, ಪಾನಕ ಈ ರೀತಿಯಾಗಿ ಬಸವೇಶ್ವರ ದೇವರ ಆಚರಣೆಯನ್ನು ಆಚರಿಸಲಾಯಿತು. ಈ ವೇಳೆಯಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಅತಿ ಹೆಚ್ಚಿನ ಭಕ್ತಾದಿಗಳು, ಸಾರ್ವಜನಿಕರು ಬೇರೆ ಬೇರೆ ಊರುಗಳಿಂದ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಬಸವಣ್ಣ ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಪಾವನವಾದೆನು ಬಸವಣ್ಣ ಪಾವನವಾದೆನು ಬಸವಣ್ಣ. ಪರತತ್ವವನೈದಿದೆ ಬಸವಣ್ಣ ಪರತತ್ವವನೈದಿದೆ ಬಸವಣ್ಣ ನಿಮ್ಮ ಪರಮಸೀಮೆಯ ಕಂಡು ನಿಮ್ಮ ಪರಮಸೀಮೆಯ ಕಂಡು ಬಸವಣ್ಣ ಪಾವನವಾದೆನು ಬಸವಣ್ಣ. ಪದನಾಲ್ಕ ಮೀರಿದೆ ಬಸವಣ್ಣ ಪದನಾಲ್ಕ ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು ನಿಮ್ಮ ಪರುಷ ಪಾದವ ಕಂಡು ಪರುಷ ಪಾದವ ಕಂಡು ನಿಮ್ಮ ಪರುಷ ಪಾದವ ಕಂಡು
ಪಾವನವಾದೆನು ಬಸವಣ್ಣ ಪಾವನವಾದೆನು ಬಸವಣ್ಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ 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 ಕೂಡಿದೆ ಬಸವಣ್ಣ 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 ನೀವು ಗುರುವಾದಿರಾಗಿ ನೀವು ಗುರುವಾದಿರಾಗಿ ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಪಾವನವಾದೆನು ಬಸವಣ್ಣ ಪಾವನವಾದೆನು ಬಸವಣ್ಣ ಪಾವನವಾದೆನು. ಬಸವ ಜಯಂತಿಯ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯಗಳನ್ನು ಕೋರುತ್ತಾ, ಕರ್ಲಳ್ಳಿ ಬಸವಣ್ಣ ಭಾಳ ವಿಶೇಷವಾದ ಮತ್ತು ಇಲ್ಲಿ ಭಾಳ ಪ್ರಖ್ಯಾತಿಯನ್ನು ಪಡೆದಂಥದ್ದು. ಕಾರಣ ಬಸವಣ್ಣನ ಹಸುಗಳ ಕರು ಹಾಕಿದ್ರೆ ಬಂದು ಇಲ್ಲಿ ಹಾಲು ತಂದು ಎರೆದು ಹಾಕುವಂಥದ್ದು, ಎಲ್ಲ ದನಗಳ ಜಾತ್ರೆಗಳನ್ನು ನಡೆಸುವಂಥದ್ದು ಕಾರ್ಯಕ್ರಮ ನಡೀತಿದೆ. ಭಾಳ ಹಿಂದೆ ಬಸವಣ್ಣನ ತೆಗೆದುಕೊಂಡೋಗಿ ಇಲ್ಲಿ ಒಂದು ವಿಶೇಷ ಏನಂದರೆ ಒಂದು ಬಾವಿಗೆ ಹಾಕ್ಬಿಟ್ಟಿದ್ರಂತೆ. ಪುನಃ ಬಂದು ಎದ್ದು ಕೂತ್ಕೊಂಡ್ಬಿಡೋದು, ಬಂದಲ್ಲಿ ಅದೇ ಸ್ಥಳದಲ್ಲಿ ಬಂದು ಕೂತ್ಕೊತಿದ್ದಂಥ ವಿಶೇಷ. ನನಗೀಗಾಗಲೇ 63 ವರ್ಷ. ಒಂದು 5 ವರ್ಷ ಚಿಕ್ಕ ಹುಡುಗರಿಂದನೂ ಸಹ ಬಂದು ನಾವು ಏನಾದರೂ ಸಮಸ್ಯೆಗಳು ಬಂದಾಗ ಬಂದು ದೇವರನ್ನು ಎತ್ತಿದ್ರೆ ಸುಲಭವಾಗಿ ಬಂದರೆ ಅದು ಕೆಲಸ ಆಗುತ್ತೆ ಅಂತ. ನಾವು SLC ಪಾಸಾಗುವಾಗ PUC ಪಾಸಾಗುವಾಗ ಬಂದು ದೇವರನ್ನ ಎತ್ತಿದ್ದು, ಅದು ಸುಲಭವಾಗಿ ಬಂದರೆ ಪಾಸಾಗುತ್ತೆ, ಕಷ್ಟ ಆಗಿ ತೂಕ ಆದರೆ ಫೇಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈ ಎಲ್ಲ ಪ್ರದೇಶದ ನಮ್ಮ ತಾಲೂಕಿನ ಎಲ್ಲ ಜನಗಳು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ಒಂದು ವಿಶೇಷ. ದನಕರುಗಳು ಕರು ಹಾಕಿದಾಗಲೂ ಹಾಲನ್ನು ತಂದು ಎರೆಯುವಂಥದ್ದು ಒಂದು ವಿಶೇಷ. ಮತ್ತು ಏನಾದರೂ ಆ ಭಕ್ತರು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅದರೊಂದು ಸಕ್ಸಸ್ ಆಗುತ್ತೆ, ಇದೊಂದು ವಿಶೇಷ ಅಂತ ಎಲ್ಲ ಜನಗಳು ಬಂತಾರೆ. ಮಾಗಡಿ ತಾಲೂಕಿನ ಶ್ರೀ ಕರ್ಲಳ್ಳಿ ಬಸವೇಶ್ವರ ಸ್ವಾಮಿಯ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಎತ್ತೋ ಬಸವೇಶ್ವರ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಕರ್ಲಳ್ಳಿ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ಪ್ರಾರಂಭ ಆಗಿ ತೇರು ಮುಕ್ತಾಯವಾಗಿದೆ. ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಬಂದು ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಭಕ್ತರನ್ನು ಇಷ್ಟಾರ್ಥಗಳನ್ನು ಪೂರೈಸುವ ಹಾಗೂ ದನಗಳಿಗೆ ತಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಾದಿಗಳನ್ನು ಪರಿಹಾರ ಮಾಡುವಂತಹ ಶ್ರೀ ಎತ್ತೋ ಬಸವೇಶ್ವರ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಕರ್ಲಳ್ಳಿ ಬಸವೇಶ್ವರ ಸ್ವಾಮಿ ಮಾಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾದಂಥ ದೇವಸ್ಥಾನವಾದಂಥ ಶ್ರೀ ಎತ್ತೋ ಬಸವೇಶ್ವರ ಸ್ವಾಮಿ. ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೀವಿ, ತುಂಬ ಫೇಮಸ್ ಆಗಿ ನಡೀತಾ ಇದೆ. ಮೊದಲೆಲ್ಲ ಸುತ್ತ ಎಲ್ಲ ಅರವಂಟಿಗೆ ಎಲ್ಲ ಮಾಡ್ತಾಯಿದ್ರು, ಈಗ ದೇವಸ್ಥಾನದ ಹತ್ರ ಎಲ್ಲ ಮಾಡ್ತಾರೆ. ಆವಾಗಿಂದಲೂ ಒಂದು ಭಕ್ತಿ ಶ್ರದ್ಧೆಯಿಂದ ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಬಸವಣ್ಣಂಗೆ ಯಾವುದೇ ಒಂದು ತಾಪತ್ರೆ ಇದ್ರೂ ತೊಂದರೆ ಏನು ಹುಷಾರಿಲ್ಲ ಅಂದ್ರೂ ಇಲ್ಲಿ ಬಂದು ಹರಿಸ್ಕೋತಾರೆ. ಮತ್ತು ಬಸವಣ್ಣ ಕರು ಹಾಕಿದ್ರೆ ಇಲ್ಲಿ ಬಂದು ಆ ಕರುದಲ್ಲಿ ಪ್ರಸಾದ ಮಾಡ್ಕೊಂಬಂದು ಗಿಣ್ಣು ಮಾಡ್ಕೊಂಬಂದು ಪ್ರಸಾದ ನೈವೇದ್ಯ ಮಾಡೋದೆಲ್ಲ ನಡೀತಾ ಇದೆ. ತುಂಬ ದೊಡ್ಡದಾಗಿ ನಡೀತಾ ಇದೆ. ಹೋದ ಸರಿಗಿಂತ ಹೇಳ್ಬೇಕಂದ್ರೆ ಈ ಸರಿ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲಿಗಿಂತ ತುಂಬ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆದಷ್ಟು ಸ್ವಲ್ಪ ಊಟ ತಿಂಡಿ ವ್ಯವಸ್ಥೆ ಇವಾಗ ಕಮ್ಮಿ ಆಗಿದೆ, ಮೊದಲು ಅಷ್ಟಿಲ್ಲ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಊಟ ತಿಂಡಿ ವ್ಯವಸ್ಥೆ ಎಲ್ಲ. ಈಗ ಸ್ವಲ್ಪ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕಮ್ಮಿ ಮಾಡಿದ್ದಾರೆ. ಮೊದಲು ತುಂಬ ಅರವಣಿಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು, ಈಗ ಒಂದೇ ಕಡೆ ಇರೋದ್ರಿಂದ ಸ್ವಲ್ಪ ತಾಪತ್ರೆ ಆಗಿದೆ, ಚೆನ್ನಾಗಿದೆ. ನಾವಿಲ್ಲೇ ಮಾಗಡಿ ಹತ್ರ ಚನ್ನಪ್ಪ ಬಡಾವಣೆ, ಶಂಕರ್ ಅಂತೇಳಿ ಬಂದಿದ್ದೀವಿ. ನಮ್ದಿದೆ ಹುಟ್ಟೂರು. ನಾವು ಇಲ್ಲೇ ಬೆಳಗ್ಗಿದ್ದು ಇಲ್ಲೇ ಶಾಲೆಗೆ ಸ್ಕೂಲೆಲ್ಲ ಇಲ್ಲೇ ಹೋಗಿದ್ದು.
ಇದೇ ಸಣ್ಣ ಚಿಕ್ಕ ಹುಡುಗರಿಂದ ನಾವು ಇಲ್ಲೇ ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು. ಭಾಳ ಮಹಿಮೆ ಉಳ್ಳ ಬಸವೇಶ್ವರ ದೇವಸ್ಥಾನ, ಭಾಳ ಅಪಾರ ನಂಬಿಕೆ ಇದೆ, ಭಕ್ತಿ ಐತೆ. ಪ್ರತಿ ವರ್ಷ ಜಾತ್ರೆ ಆಗ್ತಾ ಇರ್ತೈತೆ. ಹಾಗಾಗಿ ನಾವು ವರ್ಷ ನಮ್ಮ ಊರಿಂದ ನಾವು ತೇರು ತೊಗೊಂಡು ಬರ್ತಾ ಇರ್ತೀವಿ ಇಲ್ಲಿಗೆ. ಹಾಂ, ನನ್ನ ಹೆಸರು ಜಲಜಾಕ್ಷಿ ಅಂತ. ನಾವಿಲ್ಲ ಪಕ್ಕದವರು ಸುಂಕುತಿ ಮೈನ್ಪಾಳ್ಯ. ವರ್ಷಕ್ಕಿಂತ ವರ್ಷ ಚೆನ್ನಾಗೇ ನಡೀತಿದೆ. ಬ್ರಹ್ಮರಸೋತ್ಸವ ಎಲ್ಲ ಮಾಡ್ತಾರೆ. ಅದಕ್ಕೆ ಮುಂಚೆ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ತುಂಬ ಚಿಕ್ಕದಾಗಿತ್ತು, ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ. ಫುಲ್ ಇಂಪ್ರೂವ್ ಆಗಿದೆ ದೇವಸ್ಥಾನ. ಬಸವಣ್ಣದ್ದು ಒಂದು ವಿಗ್ರಹ ಇದೆ, ಅದಕ್ಕೆ ವಿಶೇಷ ಪೂಜೆ ಇವತ್ತೇ ಇರುತ್ತೆ. ಪ್ರತಿ ಸೋಮವಾರನೂ ವಿಶೇಷ ಪೂಜೆ ಇರುತ್ತೆ. ಶಾರದಾ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಹೋಮ್ ಟಿವಿಯಲ್ಲಿ. ವಂದನೆಗಳು.